ಫಾರೆಸ್ಟ್ದು ಸಮಸ್ಯೆ ಇದೆ. ಇಲ್ಲಿ ಫಾರೆಸ್ಟ್ ಇದೆ. ನಾವು ಸರ್ಕಾರಕ್ಕೆ ಪ್ರಸ್ತಾಪನೆಗಳೆಲ್ಲ ಸಲ್ಲಿಸಿದೀವಿ. ಎಲ್ಲ ಅವ್ರು ಏನೇನು ಕೇಳಿದ್ರು ಎಲ್ಲ ಡೀಟೇಲ್ ಕೊಟ್ಟಿದ್ದೀವಿ. ಫಾರೆಸ್ಟ್ಗೆ ಜಾಗ ಕೊಡೋದಕ್ಕೂ ಮದನಹಳ್ಳಿ ಹತ್ರ ನಮ್ಮ ಕೋಲಾರ ತಾಲೂಕಿಗೆ ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿ ಶ್ರೀನಿವಾಸಪುರ ಬರುತ್ತೆ. ಮದನಹಳ್ಳಿ ಹತ್ರ ಅದಕ್ಕೆ ಜಾಗ ಕೊಡೋದಕ್ಕೂ ಇವಾಗ ನಿಮ್ ಪ್ಲಾನ್ ತೋರಿಸ್ತೀವಿ, ಅದು ನಿಮಗೆ ತೋರಿಸಿದೀನಿ ಪ್ಲಾನ್. ಅಲ್ಲಿ ಮದನಹಳ್ಳಿ ಹತ್ರ ಅವ್ರು ಜಾಗ ಕೊಡೋದು ಫಾರೆಸ್ಟ್ ಅವರಿಗೆ. ಇಲ್ಲಿ ನಾವು ಈ ಜಾಗವನ್ನು ತಗೊಂಡು ಕೋಲಾರ ಮೆಡಿಕಲ್ ಕಾಲೇಜನ್ನು ಇಲ್ಲಿ ಮಾಡೋ ತರ ಒಂದು ಇದು ಮಾಡ್ಕೊಂಡಿದ್ದೀವಿ. ನಮ್ಮ ಮೆಡಿಕಲ್ ಕಾಲೇಜದು ಬಜೆಟ್ ಅಲ್ಲಿ ಕೋಲಾರ್ಗೆ ಮೆಡಿಕಲ್ ಕಾಲೇಜ್ದು ಆಯ್ತು. ಅದಾದ್ಮೇಲೆ ಇಮ್ಮಿಡಿಯೇಟ್ ಆಗಿ ಬಜೆಟ್ ಆದನೆ ಮಾರನೇ ದಿವಸನೇ ಕಾಗದ ಪತ್ರಗಳ ಒಂದು ಸಂವಾದ, ಅಂದ್ರೆ ನಮ್ಮ PWDಗೆ ಲೆಟರ್ ಬಂತು. ಆಮೇಲೆ ನಮ್ಮ ಹೆಲ್ತ್ ಡಿಪಾರ್ಟ್ಮೆಂಟ್, DHO ಡಿಪಾರ್ಟ್ಮೆಂಟ್, ಹೆಲ್ತ್ ಡಿಪಾರ್ಟ್ಮೆಂಟ್ ಇಂಜಿನಿಯರಿಂಗ್ಗೆ ಸರ್ಕಾರ ಮುಖ್ಯ ಕಾರ್ಯದರ್ಶಿಗಳಿಂದ ಇವರಿಗೆ ಲೆಟರ್ ಬಂತು. ಇಮಿಡಿಯೇಟ್ ಆಗಿ ನೀವು 15 ಡೇಸ್ ಒಳಗಡೆ ನೀವು DPR ಅನ್ನ ಸಬ್ಮಿಟ್ ಮಾಡಬೇಕು ಅಂತ ಹೇಳಿದ್ರು. ಲೆಟರ್ ಸಿಗೋದಕ್ಕೆ ಏನಂದ್ರೆ 15 ಡೇಸ್ ಅಂದ್ರೆ ನಮ್ಗೆ ಲೆಟರ್ ಇಲ್ಲಿ ಬಂದು ಇಂಜಿನಿಯರ್ ಡಿಪಾರ್ಟ್ಮೆಂಟ್ಗೆ ಲೆಟರ್ ಬಂದು ಸಿಗೋದಕ್ಕೆ 26ನೇ ತಾರೀಕು ಆಯ್ತು. ನಮಗೆ 26ನೇ ತಾರೀಕು ಆಯ್ತು. 26ನೇ ತಾರೀಕು ಆಗಿರೋದ್ರಿಂದ 15 ದಿವಸ ಅವ್ರು ಲೆಟರ್ ಹಾಕಿದ ದಿವಸ 15 ಅಂದ್ರೆ ಅವ್ರು ಲೆಟರ್ ಬಂದು ಸೇರೋ ದಿವಸ ಸ್ವಲ್ಪ ಲೇಟ್ ಆಗಿದೆ. ಅದರಿಂದ ಆಕ್ಚುಲಿ ಒರಿಜಿನಲ್ ಆಗಿ ಲೆಕ್ಕ ಮಾಡ್ಕೋಬೇಕಂದ್ರೆ ಅವ್ರು ಹಾಕಿರೋ ಲೆಟರ್ ಪ್ರಕಾರ ಇವತ್ತು ನಾವು DPR ಅನ್ನ ಸಬ್ಮಿಟ್ ಮಾಡಬೇಕು ಗೌರ್ಮೆಂಟ್ಗೆ. 1ನೇ ತಾರೀಕು ಸಬ್ಮಿಟ್ ಮಾಡಬೇಕಾಗಿತ್ತು. ಅದು ಲೆಟರ್ ನಮ್ಗೆ ಲೇಟ್ ಆಗಿ ಸಿಗೋದ್ರಿಂದ ಸ್ವಲ್ಪ ಲೇಟ್ ಆಗಿದೆ. ಕೈಗೆ ಸಿಗೋದು ಲೇಟ್ ಆಗಿದೆ. ಅದಕ್ಕೆ ಇವತ್ತು ಈ ಜಾಗವನ್ನ ವೀಕ್ಷಣೆ ಮಾಡಕ್ ಬಂದಿದ್ದೀವಿ. ಎಲ್ಲ ನಮ್ಮ DHO ಅವರು, ನಮ್ಮ MLC ಅನಿಲ್ ಅವರು, ನಮ್ಮ ಹನೀಫನ್ ಅವರು, ಆಮೇಲೆ ನಮ್ಮ ತಹಸೀಲ್ದಾರು, ADL ಅವರು, ಆಮೇಲೆ ನಮ್ಮ ಎಲ್ಲ ನಗರಸಭೆ ಕಮಿಷನರು, ಆಮೇಲೆ EO ಅವರು, ಎಲ್ಲರೂ PDO, ಇಲ್ಲಿರುವಂತ PDO, ಆಮೇಲೆ ನಮ್ಮ ಇವರು ಸರ್ವೆ ಡಿಪಾರ್ಟ್ಮೆಂಟ್ ಅವರು ಎಲ್ಲರೂ ಒಂದು ವಿಸಿಟ್ ಮಾಡಿ ಇದನ್ನೊಂದು ಸ್ಕೆಚ್ ಇದನ್ನೆಲ್ಲ ಪ್ಲಾನ್ ಮಾಡ್ಕೋಬೇಕು. ಆದ್ರೂ ಅವಾಗೆ ನಾನು ಹೇಳ್ದಂಗೆ ಇಲ್ಲೊಂದು ಸಮಸ್ಯೆನೂ ಇದೆ. ಫಾರೆಸ್ಟ್ದು ಸಮಸ್ಯೆ ಇದೆ. ಇಲ್ಲಿ ಫಾರೆಸ್ಟ್ ಇದೆ. ನಾವು ಸರ್ಕಾರಕ್ಕೆ ಪ್ರಸ್ತಾಪನೆಗಳೆಲ್ಲ ಸಲ್ಲಿಸಿದೀವಿ. ಎಲ್ಲ ಅವ್ರು ಏನೇನು ಕೇಳಿದ್ರು ಎಲ್ಲ ಡೀಟೇಲ್ ಕೊಟ್ಟಿದ್ದೀವಿ. ಫಾರೆಸ್ಟ್ಗೆ ಜಾಗ ಕೊಡೋದಕ್ಕೂ ಮದನಹಳ್ಳಿ ಹತ್ರ ನಮ್ಮ ಕೋಲಾರ ತಾಲೂಕಿಗೆ ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿ ಶ್ರೀನಿವಾಸಪುರ ಬರುತ್ತೆ. ಮದನಹಳ್ಳಿ ಹತ್ರ ಅದಕ್ಕೆ ಜಾಗ ಕೊಡೋದಕ್ಕೂ ಇವಾಗ ನಿಮ್ ಪ್ಲಾನ್ ತೋರಿಸ್ತೀವಿ, ಅದು ನಿಮಗೆ ತೋರಿಸಿದೀನಿ ಪ್ಲಾನ್. ಅಲ್ಲಿ ಮದನಹಳ್ಳಿ ಹತ್ರ ಅವ್ರು ಜಾಗ ಕೊಡೋದು ಫಾರೆಸ್ಟ್ ಅವರಿಗೆ. ಇಲ್ಲಿ ನಾವು ಈ ಜಾಗವನ್ನು ತಗೊಂಡು ಕೋಲಾರ ಮೆಡಿಕಲ್ ಕಾಲೇಜನ್ನು ಇಲ್ಲಿ ಮಾಡೋ ತರ ಒಂದು ಇದು ಮಾಡ್ಕೊಂಡಿದ್ದೀವಿ. ಆದಷ್ಟು ಬೇಗ 10 ಡೇಸ್ ಒಳಗಡೆ DPR ನ ಒಂದು ರಫ್ DPR ಅನ್ನ ಮಾಡ್ತಾರೆ. ಮಾಡಿ ಅದನ್ನ ನೋಡೋ ದಿವಸ ನಿಮ್ಮನ್ನು ಕರಿತೀವಿ. ಅವತ್ತು ನೀವು ನೋಡಿ. ಮುಖ್ಯವಾಗಿ ಹೇಳ್ಬೇಕಂದ್ರೆ ಈ ಮೆಡಿಕಲ್ ಕಾಲೇಜ್ ಮಾಡೋದ್ರ ಬಗ್ಗೆ ದಯವಿಟ್ಟು ನಾನು ನಿಮ್ಮ ಮಾಧ್ಯಮ ಮಿತ್ರರಲ್ಲಿ, ಪತ್ರಕರ್ತರಲ್ಲಿ ಮನವಿ ಮಾಡ್ತೀನಿ. ನಿಮ್ಮ ಸಜೆಷನ್ಸ್ ನೀವೆಷ್ಟೋ ಮೀಡಿಯಾನಲ್ಲಿ ನೋಡಿರ್ತೀರಾ, ನಿಮ್ಮ ಟಿವಿಗಳಲ್ಲಿ ಚಾನೆಲ್ಗಳಲ್ಲಿ ಬಂದು ಹಾಸ್ಪಿಟಲ್ಸ್ ಇಂಥದ್ದು ಏನಾದರೂ ಇದ್ದಾಗ ನಿಮ್ಮ ಸಜೆಷನ್ಸ್ ಏನಾದರೂ ಇದ್ರೆ ನಮಗೆ ಕೊಡಬಹುದು. ಆಲ್ರೆಡಿ ನಾನು DHO ಅವ್ರಿಗೆ ಹೇಳಿದ್ದೀನಿ, ಒಂದು ಗ್ರೂಪ್ ಮಾಡಿ ಆ ಗ್ರೂಪ್ ಅಲ್ಲಿ ನಿಮ್ಮನ್ನು ಹ್ಯಾಡ್ ಮಾಡ್ಕೊಳ್ಳಿ ಅಂತ ಹೇಳಿದ್ದೀನಿ. ನಿಮ್ಮ ಮಾಧ್ಯಮ ಮಿತ್ರ ಪತ್ರಕರ್ತರು ಹ್ಯಾಡ್ ಮಾಡ್ಕೊಳ್ಳಿ. ಏನಾದ್ರು ನಿಮ್ಮ ಸಜೆಷನ್ಸ್ ಇದ್ರು ನೀವು ಕೊಡಬಹುದು. ಯಾಕಂದ್ರೆ ಇದು ಪರ್ಮನೆಂಟ್ ಆಗಿ ನಾವು ನೀವು ಇರೋವರೆಗೂ ಇಲ್ಲದೇ ಇರೋವರೆಗೂ ಇರುವಂತ ಒಂದು ಈ ಹಾಸ್ಪಿಟಲ್ ಅಂತ. ಅದಕ್ಕೆ ಎಲ್ಲರ ಸಜೆಷನ್ಸ್ ಬೇಕಾಗುತ್ತೆ. ಇವತ್ತು ನಾವು ಬಿಲ್ಡಿಂಗ್ ಕಟ್ಟೋದು ನಮ್ಮ ಇಂಜಿನಿಯರ್ ಡಿಪಾರ್ಟ್ಮೆಂಟ್ಗೂ ಅಷ್ಟೇ ನಾನು ಹೇಳೋದು, ನೀವು ಇವತ್ತಿನ ಪ್ಲಾನ್ ಮಾಡಬೇಡಿ, ಇವತ್ತಿನ ಪಾಪ್ಯುಲೇಷನ್ ಪ್ಲಾನ್ ಮಾಡಬೇಡಿ. ಇನ್ನು 20-25 ವರ್ಷಗಳ ಪ್ಲಾನ್ ಮಾಡಿ. ಇನ್ನು 25 ವರ್ಷಕ್ಕೆ ಪಾಪ್ಯುಲೇಷನ್ ಏನಾಗಬಹುದು, ಅವತ್ತೆಷ್ಟು ಬೆಡ್ಸ್ ಬೇಕಾಗುತ್ತೆ, ಅವತ್ತೆಷ್ಟು ನಮಗೆ ಸ್ಟೂಡೆಂಟ್ಸ್ ಇರ್ತಾರೆ, ಎಷ್ಟು ಹಾಸ್ಟೆಲ್ಸ್ ಬೇಕಾಗುತ್ತೆ, ಏನಾಗುತ್ತೆ ಅನ್ನೋದನ್ನ 25 ವರ್ಷಕ್ಕೆ ಪ್ಲಾನ್ ಮಾಡ್ಕೊಂಡು ಇವತ್ತು ಮಾಡ್ಕೊಂಡ್ರೆ 25 ವರ್ಷ ಟೈಮ್ವರೆಗೂ ನಮಗೆ ಈಸಿ ಆಗೋ. ಅದ್ರ ಮೇಲೆ ಬೇಕಂದ್ರೆ ಏನಾಗುತ್ತೋ ಹಾಗೆ ಆಮೇಲೆ ಇನ್ನ ದೊಡ್ಡದಾಗಿ ಕಟ್ಕೊಳ್ಳೋದು ಅಂದ್ರೆ ಅವಾಗ ಮಾಡ್ಕೊಳ್ಳೋಣ ಅನ್ನೋ ಒಂದು ಐಡಿಯಾ. ಆ 25 ಫ್ಯೂಚರ್ ಪ್ಲಾನ್ ಮಾಡ್ಕೊಳ್ತಾ ಇದ್ದೀವಿ. ಇವತ್ತು ಫಾರೆಸ್ಟ್ ಒಂದು ಚಿಕ್ಕ ಸಮಸ್ಯೆ ಇರೋದು ಆಲ್ಮೋಸ್ಟ್ 99% ಬಗೆಹರಿದಿದೆ. ಅವ್ರು ಜಾಗ ಕೊಡ್ತೀವಿ ತೆಲ್ಲಗಿದೆ. ಅವರು ಎಸ್ ಅಂತ ಅವರು ಒಪ್ಕೊಂಡಿದ್ದಾರೆ. ಇದಕ್ಕೆ ನಾವೇನ್ ಹೇಳಿದೀವಿ ಮೆಡಿಕಲ್ ಫಾರ್ಮುಲಾ ಎಲ್ಲ ಒಪ್ಕೊಂಡಿದ್ದಾರೆ. ಹಳೆ ಹಾಸ್ಪಿಟಲ್ ಇದ್ದಿದ್ದು ಯಾವಾಗಿತ್ತು ಏನಿತ್ತು ಎಲ್ಲ ದಾಖಲೆಗಳು ಕೊಟ್ಟಿದ್ದೀವಿ, ಎಲ್ಲ ಕೊಟ್ಟಿದ್ದೀವಿ. ಅವರು ಒಪ್ಕೊಂಡಿದ್ದಾರೆ. ಎನಿ ಟೈಮ್ ಅವರು ಎಸ್ ಅನ್ನು ಹೊಂಟಿದೆ. ಅವ್ರು ಎಸ್ ಅಂದಿದ ತಕ್ಷಣ ಕ್ಲೀನಿಂಗ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಎಷ್ಟು ಜಾಗ ಇದೆ ಸರ್ ಇಲ್ಲಿ? 22 ಎಕರೆ 36 ಗುಂಟೆ ಸಫಿಶಿಯಂಟ್. 22 ಎಕರೆ ಸಾಕು. ಮೆಡಿಕಲ್ ಕಾಲೇಜ್ಗೆ ಬೇಕಾಗಿರೋದು 22 ಎಕರೆ. ನಗರಸಭೆಯಲ್ಲಿ ಒಳಗಡೆ ಕಾಲೇಜು ಹಾಸ್ಪಿಟಲ್ ಎರಡೂ ಸೇರಿ 22 ಎಕರೆ ಎಲ್ಲ. ಇವಾಗ ನಮಗೆ ಹಾಸ್ಪಿಟಲ್ ಅಲ್ಲಿ ಇರೋದ್ರಿಂದ, ಆಲ್ರೆಡಿ ನಮ್ಮ SNR ಹಾಸ್ಪಿಟಲ್ ಇರೋದ್ರಿಂದ ಅಷ್ಟು ಜಾಗನೂ ಅಗತ್ಯ ಇಲ್ಲ ನಮ್ಗೆ. 18 ಎಕರೆ ಸಾಕು ನಮ್ಗೆ. 18 20 ಸಾಕು ನಮಗೆ. DHO ಅವ್ರಿಗೂ ಇಲ್ಲೇ ಇರ್ತಾರೆ, DHO ಆಫೀಸ್ ಇಲ್ಲೇ ಇರುತ್ತೆ. ಹಾಸ್ಪಿಟಲ್ ಇದನ್ನ ಯಾಕಂದ್ರೆ ನಮ್ ಜಾಗ ಎಕ್ಸೆಸ್ ಇದೆ, ತೊಂದರೆ ಇಲ್ಲ. ಲೆಕ್ಕ ಮಾಡ್ಕೊಳ್ಳಕ್ ಹೋದ್ರೆ ಇವಾಗ 13 ಎಕರೆ ನಮ್ಮ ಹಾಸ್ಪಿಟಲ್ ಇದೆ. ಅದು 13 ಎಕರೆ ಹಾಸ್ಪಿಟಲ್ ಇದೆ. ಈ ಜಾಗ ಲೆಕ್ಕ ಮಾಡ್ಕೊಂಡು 22 ಅನ್ಕೊಳ್ಳಿ. 22 36 35 ಎಕರೆ ಆಯ್ತು ಟೋಟಲ್ ನಮಗೆ. 35 ಎಕರೆಯಲ್ಲಿ ಒಂದು 5 ಎಕರೆ, ಒಂದು 2 ಎಕರೆ 3 ಎಕರೆ DHO ಆಫೀಸ್ ಅದು ಇದು ಫ್ರಂಟ್ ರೋಡ್ಗೆ ಸ್ವಲ್ಪ ಜಾಗ ಬಿಟ್ಟು ನಾವು ಇದೆಲ್ಲ ಮಾಡ್ಕೊಂಡ್ರು. ಒಂದು 3 ಎಕರೆ ಆ ರೀತಿಯಲ್ಲಿ ಹೋದ್ರು, ಒಂದು 2 ಎಕರೆ DHO ಆಫೀಸ್ ಕೊಟ್ಟರು. ಇಲ್ಲಿ ನಮಗೆ 19 ಎಕರೆ, ಅದೊಂದು 13 ಎಕರೆ ಉಳಿತಾ ಇದೆ ನಮಗೆ. 13 ಎಕರೆ ಉಳಿತಾ ಇದೆ. ಇಷ್ಟೆಲ್ಲ ಮಾಡಿಕೊಂಡು ಒಳ್ಳೆ ಶುಚಿತ್ವವಾದಂತಹ ಹಾಸ್ಪಿಟಲ್ ಕಟ್ಟೋದಕ್ಕೆ ಪ್ರಯತ್ನ ಮಾಡ್ತಾ ಇದೀವಿ. ಪ್ರಯತ್ನ ಆಗಿದೆ. ಇದಕ್ಕೆಲ್ಲ ಮುಖ್ಯ ಕಾರಣಕರ್ತರು ನಮ್ಮ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಂತ ಸುರೇಶ್ ಅಣ್ಣ ಅವರು. ಇಷ್ಟು ಫಾಸ್ಟ್ ಆಗಿ ಆಗ್ಬೇಕಂದ್ರೆ ಸುರೇಶ್ ಅಣ್ಣ ಅವ್ರ ಕಾರ್ಯ, ಅವರೊಂದು ಜವಾಬ್ದಾರಿ, ಅವ್ರ ಜವಾಬ್ದಾರಿ ಏನ್ ಹೇಳಿದೀವಿ ಆ ಜವಾಬ್ದಾರಿನ ಅವ್ರು ಮುಗಿಸ್ಕೊಟ್ಟಿದ್ದು. ಅವ್ರಿಗೆ ನಾನು ಧನ್ಯವಾದಗಳು. ಅನುದಾನ ಫಿಕ್ಸ್ ಆಗಿದೆ ಸರ್? ಅನುದಾನ ಈಗ ಟೋಟಲ್ ಆಗಿ ಮೆಡಿಕಲ್ ಕಾಲೇಜಸ್ಗೆ ಅಂತ, ನಮ್ಮ ಕಾಲೇಜ್ಗೆ ಅಂತಲ್ಲ, ಆಮೇಲೆ ಅದು ನಮ್ಮ ಕಾಲೇಜ್ಗೂ ಅಂತ ಹಾಕ್ಬಿಟ್ರಿ ನೀವು. ನಮ್ಮ ರಾಜ್ಯಾದ್ಯಂತ ಮೆಡಿಕಲ್ ಕಾಲೇಜ್ ಕಟ್ಟೋದಕ್ಕೆ 800 ಕೋಟಿ ಬಜೆಟ್ ಅಲ್ಲಿ ಪ್ರಾವಿಷನ್ ಮಾಡ್ಕೊಂಡಿದ್ದಾರೆ.
ಇವಾಗ ಎರಡೇ ಒಂದು, ವಿಜಯಪುರ ಒಂದು ಮೆಡಿಕಲ್ ಕಾಲೇಜು, ಕೋಲಾರ ಒಂದು ಮೆಡಿಕಲ್ ಕಾಲೇಜು. ಆ ದುಡ್ಡು ಮೆಡಿಕಲ್ ಕಾಲೇಜ್ಗೆ ಇವಾಗ ಇರೋದು ಎರಡೇ ಅಲ್ವಾ, ಈ ಎರಡಕ್ಕೆ ಅನ್ವಯಿಸುತ್ತೆ ಅಷ್ಟೇ. ಇಲ್ಲಿ ಎರಡಕ್ಕೊಂದು ನಮಗೇನಿಲ್ಲ. ಇವಾಗ ಸ್ಟಾರ್ಟಿಂಗ್ ಅಲ್ಲಿ ಒಂದು 200-300 ಕೋಟಿ ಕೊಟ್ಟರು ಸಾಕು. 200-300 ಕೋಟಿ ಕೊಟ್ಟರು ಸಾಕು. ಕನ್ಸಲ್ಟ್ ಪ್ಲೇಸ್ 1, 2, 3 ಮಾಡ್ಕೊಂಡು ಮಾಡ್ಬೋದು. ಒಂದೊಂದು ನಮಗೆ ಈ ವರ್ಷ ಒಂದು 200-300 ಕೋಟಿ, ನೆಕ್ಸ್ಟ್ ಇಯರ್ ಒಂದು 200-300 ಕೋಟಿ, ಆ ತರ ಮಾಡಿದ್ರೆ ಸಾಕು, ಆಗುತ್ತೆ, ಪರವಾಗಿಲ್ಲ. ಆರಂಭ ಆಗ್ಬೋದು ಸರ್ ಕಾಮಗಾರಿ. ನನಗೆ ಗೊತ್ತಿರೋ ಪ್ರಕಾರವಾಗಿ ಕಾಮಗಾರಿ ಇನ್ನ ಒಂದು 2-3 ತಿಂಗಳಲ್ಲಿ ಸ್ಟಾರ್ಟ್ ಮಾಡಬೇಕು ಅಂತ ನಮ್ಮ ಗುರಿ ಇದೆ. ನೋಡೋಣ ಸರ್. ಈಗ ನೀವು ಹೇಳ್ತಾ ಇದೀರಿ ಸರ್, ಈಗ ಎಲ್ಲ ಪ್ರೋಸೆಸ್ ನಡೀತಾ ಇದೆ ಅಂತ. ಸೊ ಕಳೆದ ಬಾರಿನೂ ಸಹ ಇಲ್ಲಿ ಕ್ಯಾನ್ಸರ್ ಹಾಸ್ಪಿಟಲ್ ಮಾಡ್ಬೇಕಂತ ಹೇಳ್ಬಿಟ್ಟು ಟಾಟಾ ವತಿಯಿಂದ ಸುಮಾರು 1,000 ಕೋಟಿ ರೂಪಾಯಿ ಬಂದಿತ್ತು, ಆಗೋಗ್ತಾ ಇತ್ತು ಅದು. ಸೊ ಇದೇ ನಾನು ಡೀಟೇಲ್ ಗೊತ್ತಿಲ್ಲ ಅದ್ರದ್ದು. ನಾನು MLA ಇದ್ದಾಗ ರಮೇಶ್ ಕುಮಾರ್ ಸ್ವಾಮಿಗಳು ನಾವೆಲ್ಲ ಪ್ರಯತ್ನ ಮಾಡಿದ್ವಿ. ಟೋಟಲ್ ಪ್ರಾಜೆಕ್ಟ್ ಕಾಸ್ಟ್ 5,000 ಕೋಟಿ. ಅದು 1,000 ಕೋಟಿ ಇಲ್ಲ, 5,000 ಕೋಟಿ ಪ್ರಾಜೆಕ್ಟ್ ಕಾಸ್ಟ್ ಇದ್ದಿದ್ದು ಕ್ಯಾನ್ಸರ್ ಹಾಸ್ಪಿಟಲ್. ಟಾಟಾ ಕಂಪನಿಯವರೇ ಪೂರ್ತಿಯಾಗಿ ಮಾಡ್ಕೊಡ್ತೀವಿ ಅಂತ ಹೇಳಿದ್ರು. ಆವಷ್ಟು ಆ ಹಾಸ್ಪಿಟಲ್ ಇಲ್ಲಿಂದ ಹೋಗೋದಕ್ಕೆ ಕಾರಣನೇ ಅವತ್ತು ನಮ್ಮ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಲ್ಯಾಂಡ್ ಅಂತ, ಅದು ಜಲ್ದಿ ಮಾಡಕ್ಕಾಗದೇ ಇರೋದ್ರಿಂದ ಫಾರೆಸ್ಟ್ ಅಂತ. ಆಮೇಲೆ ಅವ್ರೇನ್ ಮಾಡಿದ್ರು, ಮಿಜೋರಾಮ್ ಆ ಕಡೆ ಎಲ್ಲ 10,000 ಕೋಟಿ ಖರ್ಚು ಮಾಡಿ ಕಟ್ಟಿದ್ರು. ಯಾರು ಟಾಟಾದವರು ಮಿಜೋರಾಮ್ ಆ ಬೆಲ್ಟ್ ನಮ್ಮ ನಾರ್ತ್ ಈಸ್ಟ್ ಉತ್ತರ ಭಾರತದಲ್ಲಿ ಆ ಹಾಸ್ಪಿಟಲ್ ಹಲ್ಲು ಕಟ್ಟಿದ್ರು. ಆದ್ರೂ ಒಂದ್ ಲೆಕ್ಕದಲ್ಲಿ ಅದು ಆಗ್ಬೇಕಾಗಿತ್ತು, ಪರವಾಗಿಲ್ಲ. ನಮ್ಗಿರೋದು ಇವಾಗ ಅದೇ ಆತಂಕ ಸರ್. ಇಲ್ಲ, ಆತಂಕ ಇಲ್ಲ. ಇವಾಗ ಆಲ್ಮೋಸ್ಟ್ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಇಲ್ಲೆಲ್ಲ ನಡೆಯುತ್ತೆ ಸರ್, ಪತ್ರದ್ದೆಲ್ಲ ನಡೆಯುತ್ತೆ. 99% ಎಲ್ಲ ಓಕೆ ಮಾಡ್ಬಿಟ್ಟಿದ್ದಾರೆ. ಕಾಗದ ಪತ್ರಗಳು ನಮ್ಗೆ ಬರ್ಬೇಕು, ಅವ್ರು ಬರುವಂತ ಪತ್ರ ಬರ್ಬೇಕಷ್ಟೇ. ಎಲ್ಲ ಓಕೆ ಆಗಿದೆ. ಎಲ್ಲೋ ಒಂದ್ ಕಡೆ ಅರಣ್ಯ ಇಲಾಖೆ ಅವಾಗ ತೊಡಕಾಗುತ್ತೆ ಸರ್. ಎರ್ಗೋಳು ಇರ್ಬೋದು, ಈಗ ಎತ್ತಿನೊಳೆ ಇರ್ಬೋದು, ಅವಕ್ಕೆಲ್ಲ ಕೂಡ ಫಾರೆಸ್ಟ್ ಇಲ್ಲ. ಇದರಲ್ಲಿ ಮಾತ್ರ, ಈ ಒಂದು ವಿಚಾರದಲ್ಲಿ ಮಾತ್ರ ಅರಣ್ಯ ಇಲಾಖೆಯವರು ನಮಗೆ ಸಪೋರ್ಟ್ ಆಗಿದ್ದಾರೆ. ಇದ್ರ ಬೇರೆ ವಿಚಾರ ಬಿಟ್ಬಿಡ್ರಿ. ಅದು ನಾನೇ ನೀವು ನೋಡಿದ್ರೆ KDP ಮೀಟಿಂಗ್ ಅಲ್ಲಿ ಏನೇನ್ ಮಾತಾಡಿದೀವಿ, ಹೆಂಗಾಗಿದೆ ಅಂತ ಗೊತ್ತು. ಮೊನ್ನೆ ಅಸೆಂಬ್ಲಿನಲ್ಲಿ ಚರ್ಚೆ ಮಾಡಿದ್ದು, ನಾನು ಮುಳ್ಬಾಗ್ಲೆ ಮೇಲೆ ಚರ್ಚೆ ಮಾಡಿದ್ದು ನೀವೆಲ್ಲ ನೋಡಿರ್ತೀರಾ. ಆದ್ರೆ ಈ ಒಂದು ಮೆಡಿಕಲ್ ಕಾಲೇಜ್ ವಿಚಾರದಲ್ಲಿ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರು ನಮ್ಮ ಸಪೋರ್ಟ್ ಆಗಿ ಫುಲ್ ಆಗಿದ್ದಾರೆ. ಈಗ ಅವ್ರಿಗೆ ಸಹ ಮೊದಲೇ ಜಾಗ ಕೊಡ್ತಾರೆ ಸರ್. 22 ಹೌದು ಅಲ್ಲೇ ಅಷ್ಟೇ ಕೊಡ್ತಾ ಇದೀವಿ. ಇನ್ನ 2 ಎಕರೆ 3 ಎಕರೆ ಜಾಸ್ತಿ ಕೊಡ್ತೀವಿ ಅವರಿಗೆ. ಇನ್ನ ಜಾಸ್ತಿನೇ ಕೊಡ್ತಾ ಇರೋದು, ಕಮ್ಮಿ ಅಂತೂ ಕೊಡೋದು. ಪ್ಲಸ್ ಮೈನಸ್ ಇಲ್ಲ. ಆಮೇಲೆ ಎಷ್ಟು ಮರಗಳಿದಾವೆ, ಈ ಮರಗಳದೆಲ್ಲ ದುಡ್ಡು ಕಟ್ತಾ ಇದೀವಿ. ಆಮೇಲೆ ಇನ್ನ ಒಂದು ಹೇಳಿದೀವಿ, ನಮ್ಮ ಇಂಜಿನಿಯರ್ ಡಿಪಾರ್ಟ್ಮೆಂಟ್ ಇಲ್ಲೇ ಇದ್ದಾರೆ. ಬಿಲ್ಡಿಂಗ್ಸ್ ಎಲ್ಲಿ ಬರುತ್ತೆ ಅಲ್ಲಿ ಮಾತ್ರ ಗಿಡ ಮರ ಏನಾದ್ರು ಇದ್ರೆ ಹೊಡಿಬೇಕು. ಆಮೇಲೆ ಓಪನ್ ಜಾಗ, ರೋಡ್ಸ್ ಏನಿದೆಯೋ ರೋಡ್ಸ್ ಅಲ್ಲಿ ಮರಗಳೇನಾದ್ರೂ ಡಿಸ್ಟರ್ಬೆನ್ಸ್ ಆದ್ರೆ ಮಾತ್ರ ತೆಗಿಬೇಕು, ಇಲ್ಲದ್ರೆ ಅದನ್ನು ತೆಗಿಬೇಕು. ಮಿಕ್ಕಿದ್ದ ಮರಗಳನ್ನ ಹಂಗೆ ಬಿಡ್ಬೇಕು. ನೋಡಿ, ಈ ಮರ ಎಲ್ಲ ಇವತ್ತು ಮಾಡ್ಬೇಕಂದ್ರೆ 25-30 ವರ್ಷ ಬೇಕು ಒಂದು ಮರ ಬೆಳಿಬೇಕಂದ್ರೆ. ಇನ್ನೇ ಮರ ಈಗ ಹೌದು, ಇಷ್ಟ ಇಲ್ಲ ಮರಗಳೆಲ್ಲ ಮಾಡಬೇಕು 25 ವರ್ಷ 30 ವರ್ಷ ಬೇಕಾಗುತ್ತೆ. ಅದರಿಂದಾನೇ ಸಾಧ್ಯವಾದಷ್ಟು ನಾವು ಉಳಿಸ್ಕೊಳ್ತೀವಿ ಮರಗಳನ್ನು. ಥ್ಯಾಂಕ್ ಯು ಸರ್.